ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದಾನೊಂದು ಕಾಲದಲ್ಲಿ ಒಂದು ಗ್ರಾಮದಲ್ಲಿ ಒಬ್ಬ ರೈತನಿದ್ದನು. ಆತನು ತುಂಬಾ ಬಡವನಾಗಿದ್ದನು. ಆ ರೈತನು ಒಂದು ಹುಡುಗಿಯನ್ನ ಮದುವೆ ಮಾಡಿಕೊಂಡನು. ತುಂಬಾ ವರ್ಷಗಳಾದರೂ ಕೂಡ ಅವರಿಗೆ ಮಕ್ಕಳಾಗುವುದಿಲ್ಲ. ಮಕ್ಕಳಿಗೋಸ್ಕರ ಆತನು ಮತ್ತೊಂದು ಹುಡುಗಿಯನ್ನ ಮದುವೆ ಮಾಡಿಕೊಳ್ಳುತ್ತಾನೆ. ದೇವರ ದಯೆಯಿಂದ ಅವನ ಎರಡನೇ ಹೆಂಡತಿಗೆ ಒಂದು ಹೆಣ್ಣು ಮಗು ಜನಿಸುತ್ತದೆ. ಆ ಮಗುವು ನೋಡುವುದಕ್ಕೆ ಅಂದವಾದ ದೇವತೆಯಾಗಿ ಕಾಣಿಸುತ್ತಾಳೆ. ರೈತನು ಆ ಮಗುವನ್ನ ತುಂಬಾ ಪ್ರೀತಿಯಿಂದ ಬೆಳೆಸುತ್ತಾನೆ. ಆ ಮುದ್ದು ಕಂದಮ್ಮಗೆ ಮೇಘನ ಎಂದು ಹೆಸರನ್ನ ನಾಮಕರಣ ಮಾಡುತ್ತಾನೆ. ಮೇಘನ ತನ್ನ ಮುದ್ದು ಮಾತುಗಳಿಂದ ಆ ರೈತನನ್ನ ಅಪ್ಪ ಎಂದು ಕರೆಯುತ್ತಿದ್ದಳು. ಆತನ ದೊಡ್ಡ ಹೆಂಡತಿ ಅದನ್ನ ಸಹಿಸಲಾಗದೆ ಹೋಗುತ್ತಾಳೆ. ಮೇಘನಳ ತಾಯಿ ಮನೆಯಲ್ಲಿ ಅಡುಗೆ ಕೆಲಸಗಳನ್ನ ಮಾಡಿಕೊಂಡಿರುತ್ತಾಳೆ. ರೈತನು ಮತ್ತು ಆತನ ಮೊದಲ ಹೆಂಡತಿ ಹೊಲದಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಒಂದು ದಿನ ಅವನ ಚಿಕ್ಕ ಹೆಂಡತಿ ರೇಷನ್ ತೆಗೆದುಕೊಂಡು ಬರಲು ಮಾರ್ಕೆಟ್ಗೆ ಹೋಗುತ್ತಾಳೆ. ಆ ರೈತನ ಮೊದಲ ಹೆಂಡತಿ ಆ ಮಗು ಮನೆಯಲ್ಲಿ ಒಂಟಿಯಾಗಿರುತ್ತದೆ, ಅದನ್ನ ನಾನು ನೋಡಿಕೊಳ್ಳುತ್ತೇನೆ ಎಂದು ರೈತನಿಗೆ ಹೇಳಿ ಆ ಮಗುವನ್ನ ಕರೆದುಕೊಂಡು ಹೊಲಕ್ಕೆ ಹೋಗುತ್ತಾಳೆ. ಇದೇ ಸರಿಯಾದ ಸಮಯವೆಂದುಕೊಂಡು ಆ ಮಗುವನ್ನು ಹೇಗಾದ್ರೂ ಮಾಡಿ ದೂರ ಮಾಡಿಕೊಳ್ಳಬೇಕೆಂದು ಆ ಮಗುವನ್ನ ಪಕ್ಕದಲ್ಲಿರುವ ಅಡವಿಗೆ ಕರೆದುಕೊಂಡು ಹೋಗಿ ಅಲ್ಲಿಯೇ ಬಿಟ್ಟು ಹೊರಟು ಬರುತ್ತಾಳೆ. ಕಾಡು ಪ್ರಾಣಿಗಳು ಆ ಮಗುವನ್ನ ತಿನ್ನುತ್ತಾವೆ ಎಂದುಕೊಂಡಿರುತ್ತಾಳೆ. ಮೇಘನ ಭಯದಿಂದ ತುಂಬಾ ಅಳುತ್ತಾಳೆ. ಚಿಕ್ಕ ಮಗುವಾಗಿದ್ದರಿಂದ ಆಕೆಯಿಂದ ತುಂಬಾ ದೂರ ನಡೆಯಲು ಸಾಧ್ಯವಾಗುತ್ತಿಲ್ಲ. ಸ್ವಲ್ಪ ದೂರ ನಡೆದುಕೊಂಡು ಹೋದ ನಂತರ ಆ ಕಾಡಿನಲ್ಲಿ ಒಂದು ಮರದ ಬಳಿಗೆ ಹೋಗುತ್ತಾಳೆ. ಆ ಮರದ ಮೇಲೆ ಒಂದು ಹೆಣ್ಣು ಕೋತಿ ತನ್ನ ಮಕ್ಕಳೊಂದಿಗೆ ಸೇರಿಕೊಂಡು ವಾಸ ಮಾಡುತ್ತಿದೆ. ಅದೇ ಮರದ ಕೆಳಗಡೆ ಒಂದು ಗುಡಿಸಲು ಕೂಡ ಇದೆ. ಅದರಲ್ಲಿ ಒಬ್ಬ ಸಾಧು ವಾಸ ಮಾಡುತ್ತಿದ್ದಾರೆ. ಆದರೆ ಪ್ರಸ್ತುತವಾಗಿ ಆತನು ಗುಡಿಸಲಿನಲ್ಲಿ ಇಲ್ಲ, ಭಿಕ್ಷೆಗೋಸ್ಕರ ಹೊರಗಡೆ ಹೋಗಿದ್ದಾರೆ. ಆ ಹೆಣ್ಣು ಕೋತಿಯನ್ನ ಆತನು ಸಾಕಿಕೊಂಡಿರುತ್ತಾನೆ. ಆ ಕೋತಿ ಮೇಘನಳನ್ನ ನೋಡುತ್ತದೆ. ಅಳುತ್ತಿರುವ ಮೇಘನಳ ಬಳಿಗೆ ಹೋಗಿ ಒಂದು ಹಣ್ಣನ್ನ ತಿನ್ನಿಸುತ್ತದೆ. ಆ ಕೋತಿ ಮೇಘನಳನ್ನ ಎತ್ತಿಕೊಂಡು ಆಟ ಆಡಿಸುತ್ತದೆ. ಅಷ್ಟರಲ್ಲಿ ಆ ಸಾಧುವು ಮರಳಿ ಮನೆಗೆ ಬರುತ್ತಾನೆ. ಕೋತಿಯ ಬಳಿ ಇರುವ ಆ ಮಗುವನ್ನ ನೋಡುತ್ತಾನೆ. ತಕ್ಷಣ ಆ ಮಗುವನ್ನ ಕರೆದುಕೊಂಡು ಮನೆಯ ಒಳಗಡೆ ಹೋಗಿ ನಿನ್ನ ಹೆಸರೇನು ಎಂದು ಕೇಳುತ್ತಾರೆ. ಆದರೆ ಮೇಘನ ಚಿಕ್ಕ ಮಗುವಾಗಿದ್ದರಿಂದ ಅವಳ ಬಗ್ಗೆ ಏನು ಕೂಡ ಹೇಳುವುದಿಲ್ಲ. ಆದ್ರೆ ಆ ಮಗು ತುಂಬಾ ಮುದ್ದಾಗಿ ಬೆಳ್ಳಾಗಿ ಇದ್ದರಿಂದ ಉಜಾಲ ಎಂದು ಆ ಸಾಧು ಹೆಸರನ್ನ ಇಡುತ್ತಾರೆ. ಆ ಮಗುವನ್ನ ತನ್ನ ಜೊತೆ ಸಾಕಿಕೊಳ್ಳುವುದಕ್ಕೆ ಶುರು ಮಾಡುತ್ತಾರೆ. ಅಲ್ಲೇ ಇರುವ ಹೆಣ್ಣು ಕೋತಿ ತನ್ನ ಮಕ್ಕಳೊಂದಿಗೆ ಉಜಾಲಳನ್ನು ಕೂಡ ನೋಡಿಕೊಳ್ಳುತ್ತಿತ್ತು. ಆ ಮಗುವು ಕೂಡ ಕೋತಿಯನ್ನ ತನ್ನ ತಾಯಿಯಂತೆ ಕಾಣುತ್ತಿದ್ದಳು. ಮೇಘನಳಿಗೆ 6 ವರ್ಷ ವಯಸ್ಸಾಗುತ್ತದೆ. ಸಾಧುವನ್ನ ತುಂಬಾ ಮುದ್ದಾಗಿ ಬಾಬಾ ಎಂದು ಕರೆಯುತ್ತಿದ್ದಳು. ಆ ಸಾಧುವು ಮಹಾಶಿವನನ್ನು ಪೂಜೆ ಮಾಡುತ್ತಿರುವಾಗ ಆಕೆಯು ಕೂಡ ಆತನ ಪಕ್ಕದಲ್ಲಿ ಕುಳಿತುಕೊಂಡು ಪೂಜೆ ಮಾಡುತ್ತಿದ್ದಳು. ಬಾಬಾ ಹೇಳಿಕೊಟ್ಟ ಮಂತ್ರಗಳನ್ನ ಕಲಿತುಕೊಂಡಳು. ಈಗ ಅವಳಿಗೆ 15 ವರ್ಷ ವಯಸ್ಸಾಗಿದೆ. ಉಜಾಲ ಮೊದಲಿಗಿಂತಲೂ ಈಗ ತುಂಬಾ ಅಂದವಾಗಿದ್ದಾಳೆ. ಒಂದು ದಿನ ಸಾಧುವು, ತಾಯಿ, ಸ್ವಲ್ಪ ದಿನ ನಾನು ಇಲ್ಲಿ ಇರುವುದಿಲ್ಲ, ಭಿಕ್ಷಾಟನೆಗೋಸ್ಕರ ಬೇರೊಂದು ಊರಿಗೆ ಹೋಗುತ್ತಿದ್ದೇನೆ. ಅಲ್ಲಿಯವರೆಗೂ ಈ ಕೋತಿ ನಿನ್ನನ್ನ ಕಾಪಾಡುತ್ತದೆ, ನಿನಗೆ ಬೇಕಾಗಿರೋದೆಲ್ಲವನ್ನು ಕೂಡ ತಂದು ಕೊಡುತ್ತದೆ. ನೀನು ಮಾತ್ರ ಯಾವುದೇ ಕಾರಣಕ್ಕೂ ಈ ಗುಡಿಸಲಿನಿಂದ ಹೊರಗಡೆ ಬರಬೇಡ ಎಂದು ಹೇಳಿ ಹೊರಟು ಹೋಗುತ್ತಾರೆ. ಅಂದಿನಿಂದ ಉಜಾಲ ಬಾಬಾ ಸ್ಥಾನದಲ್ಲಿ ಕುಳಿತುಕೊಂಡು ಮಹಾಶಿವನಿಗೆ ಪೂಜೆ ಮಾಡುತ್ತಿದ್ದಳು. ಆ ಹೆಣ್ಣು ಕೋತಿ ಮತ್ತು ಅದರ ಮಕ್ಕಳು ಸುತ್ತಲೂ ಕುಳಿತುಕೊಂಡು ಆಕೆ ಹೇಳುವ ಮಂತ್ರಗಳನ್ನ ಕೇಳುತ್ತಿದ್ದವು. ಒಂದು ಸಾರಿ ಆಹಾರವನ್ನು ತಯಾರು ಮಾಡಿದ ನಂತರ ಉಜಾಲ ಪೂಜೆಯನ್ನ ಮಾಡುತ್ತಾಳೆ. ಆಗ ಒಂದು ಕೋತಿ ಮರಿ ಆಟ ಆಡುತ್ತಾ ಅಕಸ್ಮಾತ್ ಆಗಿ ಆಕೆ ತಯಾರು ಮಾಡಿದ ಆಹಾರವನ್ನ ಕೆಳಗಡೆ ಬೀಳಿಸುತ್ತದೆ. ಇದರಿಂದ ಆಕೆಗೆ ಕೋಪ ಬಂದು, ನೀನು ದೊಡ್ಡ ತಪ್ಪು ಮಾಡಿದೆ, ನಿನ್ನಿಂದ ಆಹಾರ ಪೂರ್ತಿಯಾಗಿ ನಾಶವಾಯಿತು ಎಂದು ಬೈಯುತ್ತಾ ಆ ಕೋತಿ ಮರಿಯನ್ನ ನಿಧಾನವಾಗಿ ಒದೆಯುತ್ತಾಳೆ. ಆಗ ಆ ಕೋತಿ ಮರಿಗೆ ಕೋಪ ಬಂದು ಅಲ್ಲೇ ಇದ್ದ ನೀರನ್ನ ತೆಗೆದುಕೊಂಡು ಉರಿಯುತ್ತಿರುವ ಬೆಂಕಿ ಮೇಲೆ ಹಾಕುತ್ತದೆ. ಇದರಿಂದ ಮತ್ತೆ ಊಟವನ್ನು ರೆಡಿ ಮಾಡಿಕೊಳ್ಳುವ ಅವಕಾಶವೇ ಇಲ್ಲದಂತಾಗುತ್ತದೆ. ಆ ದಿನವೆಲ್ಲ ಉಪವಾಸವೇ ಇರುತ್ತಾರೆ. ಸಾಯಂಕಾಲ ಉಜಾಲ ಗುಡಿಸಲಿಂದ ಹೊರಗಡೆ ಬಂದು ತಿನ್ನುವುದಕ್ಕೆ ಯಾವುದಾದ್ರೂ ಹಣ್ಣುಗಳು ದೊರೆಯುತ್ತವ ಎಂದು ಹುಡುಕಾಡುತ್ತಿದ್ದಾಳೆ. ಆಗ ಆಕೆಗೆ ಅಲ್ಲೇ ಹತ್ತಿರದಲ್ಲೇ ಇನ್ನೊಂದು ಗುಡಿಸಲು ಕಾಣಿಸುತ್ತದೆ. ಆಗ ತಕ್ಷಣ ಅಲ್ಲಿಗೆ ಹೋಗಿ ಆ ಮನೆಯಲ್ಲಿದ್ದ ಮುದುಕಿಯ ಬಳಿ ನಡೆದ ವಿಷಯವನ್ನೆಲ್ಲ ಹೇಳಿ, ನನಗೆ ಸ್ವಲ್ಪ ಬೆಂಕಿ ಕೊಡುತ್ತೀರಾ ಎಂದು ಕೇಳುತ್ತಾಳೆ. ಆ ಮುದುಕಿ ಹುಡುಗಿಯನ್ನು ನೋಡಿ, ಈ ಹುಡುಗಿ ತುಂಬಾ ಸುಂದರವಾಗಿದ್ದಾಳೆ, ತಿನ್ನುವುದಕ್ಕೆ ತುಂಬಾ ರುಚಿಕರವಾಗಿರುತ್ತೆ, ನಾನು ಮನುಷ್ಯರನ್ನ ತಿಂದು ತುಂಬಾ ದಿನಗಳಾಗಿದ್ದಾವೆ, ಈ ದಿನ ಹೇಗಾದ್ರೂ ಮಾಡಿ ಈ ಹುಡುಗಿಯನ್ನ ತಿನ್ನಬೇಕು, ಸ್ವಲ್ಪ ಸಮಯ ಕಾದರೆ ನನ್ನ ಮಗ ಮರಳಿ ಬರುತ್ತಾನೆ, ಅಲ್ಲಿಯವರೆಗೂ ಏನಾದ್ರೂ ಮಾಡಿ ಈ ಹುಡುಗಿಯನ್ನ ಇಲ್ಲೇ ಇರಿಸಬೇಕು ಎಂದು ಆಲೋಚನೆ ಮಾಡುತ್ತಾಳೆ. ನಿನಗೆ ಖಂಡಿತವಾಗಿಯೂ ಬೆಂಕಿ ಕೊಡುತ್ತೇನೆ, ಆದ್ರೆ ನನಗೆ ವಯಸ್ಸಾಗಿರುವ ಕಾರಣ ಈ ಧಾನ್ಯಗಳನ್ನ ಪುಡಿ
ಮಾಡುವುದಕ್ಕೆ ಆಗುತ್ತಿಲ್ಲ, ಇವುಗಳನ್ನ ಕುಟ್ಟಿ ಪುಡಿ ಮಾಡಿ ಕೊಡುತ್ತೀಯಾ ಎಂದು ಆ ಮಗುವನ್ನ ಕೇಳುತ್ತಾಳೆ. ಆಗ ಉಜಾಲ ಅವುಗಳನ್ನ ಕುಟ್ಟಿ ಪುಡಿ ಮಾಡಿ ಕೊಡುತ್ತಾಳೆ. ಆ ನಂತರ ಆ ವಯಸ್ಸಾದ ಮಹಿಳೆ ಮತ್ತೊಂದಿಷ್ಟು ಕೆಲಸಗಳನ್ನ ಹೇಳಿ ಮಾಡಿಸಿಕೊಳ್ಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಉಜಾಲ, ಈಗಾಗಲೇ ನಾನು ಮನೆಯಿಂದ ಬಂದು ತುಂಬಾ ಸಮಯವಾಗಿದೆ, ನಿಮಗೆ ಬೆಂಕಿಯನ್ನ ಕೊಡುವುದಕ್ಕೆ ಇಷ್ಟ ಇಲ್ಲದೆ ಹೋದ್ರೆ ಪರವಾಗಿಲ್ಲ ಬಿಡಿ, ನಾನು ಹೊರಡುತ್ತೇನೆ ಎಂದು ಹೇಳುತ್ತಾಳೆ. ಆಗ ಆ ವಯಸ್ಸಾದ ಮಹಿಳೆ, ಆ ರೀತಿ ಏಕೆ ಮಾತನಾಡುತ್ತಿದ್ದೀಯಾ, ನೀನು ನನಗೆ ತುಂಬಾ ಇಷ್ಟವಾಗಿದ್ದೀಯಾ, ನೀನು ತುಂಬಾ ಒಳ್ಳೆಯವಳು, ಈಗೋ ತೆಗೆದುಕೋ ಎಂದು ಉರಿಯುತ್ತಿರುವ ಒಂದು ಬೆಂಕಿ ಕಡ್ಡಿಯನ್ನ ಕೊಡುತ್ತಾಳೆ. ಹಾಗೆ ಕೆಲವು ಬೀಜಗಳನ್ನ ಕೊಟ್ಟು ಇವುಗಳ ಜೊತೆ ಆಟವಾಡುತ್ತಾ ಮನೆಗೆ ಹೋಗು ಎಂದು ಹೇಳುತ್ತಾಳೆ. ಆಗ ಉಜಾಲ ಸಂತೋಷವಾಗಿ ಆ ಬೀಜಗಳನ್ನ ತೆಗೆದುಕೊಂಡು ಆಟವಾಡಿಕೊಳ್ಳುತ್ತಾ ಆ ಬೀಜಗಳನ್ನು ದಾರಿಯಲ್ಲಿ ಚೆಲ್ಲುತ್ತಾ ಮನೆಗೆ ಬರುತ್ತಾಳೆ. ಆ ವಯಸ್ಸಾದ ಮಹಿಳೆ ಆ ನಂತರ ತನ್ನ ಮಗನು ಮನೆಗೆ ಬಂದ ಮೇಲೆ ಅವನನ್ನ ಬೈದು ಆ ಬೀಜಗಳನ್ನ ನೋಡಿಕೊಂಡು ಹೋಗಿ ಆ ಹುಡುಗಿಯನ್ನು ಕರೆದುಕೊಂಡು ಬಾ ಎಂದು ಕಳಿಸುತ್ತಾಳೆ. ಉಜಾಲ ತೆಗೆದುಕೊಂಡು ಬಂದಿದ್ದ ಬೆಂಕಿಯನ್ನ ಉಪಯೋಗಿಸಿ ಊಟವನ್ನ ರೆಡಿ ಮಾಡಿಕೊಂಡು ತಿಂದು ಮಲಗಿಕೊಂಡಿರುತ್ತಾಳೆ. ಸ್ವಲ್ಪ ಸಮಯದ ನಂತರ ಆ ಮಹಿಳೆಯ ಮಗ ಅಲ್ಲಿಗೆ ಬಂದು ಆ ಗುಡಿಸಲಿನ ಬಾಗಿಲನ್ನ ಒಡೆಯುವುದಕ್ಕೆ ಪ್ರಯತ್ನ ಮಾಡುತ್ತಾನೆ. ಆಗ ಆತನ ಕೈಯಲ್ಲಿದ್ದ ಒಂದು ದೊಡ್ಡ ಉಗುರು ಆ ಬಾಗಿಲಲ್ಲಿ ಸಿಕ್ಕಿಕೊಳ್ಳುತ್ತದೆ. ಆದ್ರೆ ಆ ಬಾಗಿಲು ತುಂಬಾ ಭದ್ರವಾಗಿದ್ದರಿಂದ ಒಡೆದು ಹೋಗಲಿಲ್ಲ. ಇದರಿಂದ ನಿರಾಶೆಯಿಂದ ಮನೆಗೆ ಮರಳಿ ಬರುತ್ತಾನೆ. ಬೆಳಗಿನ ಜಾವದ ಸಮಯದಲ್ಲಿ ಉಜಾಲ ಮನೆಯ ಬಾಗಿಲನ್ನ ತೆರೆಯುತ್ತಾಳೆ. ಆಗ ಅದರಲ್ಲಿ ಸಿಕ್ಕಿಕೊಂಡಿದ್ದ ಉಗುರು ಆಕೆಯ ಅಂಗೈಗೆ ಚುಚ್ಚಿಕೊಳ್ಳುತ್ತದೆ. ಆಕೆ ನೋವಿನಿಂದ ಜೋರಾಗಿ ಕಿರುಚುತ್ತಾಳೆ. ಆ ಉಗುರಿನಲ್ಲಿದ್ದ ವಿಷವು ನಿಧಾನವಾಗಿ ಆಕೆಯ ಶರೀರಕ್ಕೆ ವ್ಯಾಪಿಸಿದ್ದರಿಂದ ಜ್ಞಾನ ತಪ್ಪಿ ಬಿದ್ದು ಹೋಗುತ್ತಾಳೆ. ತನ್ನ ಜೊತೆ ಇದ್ದ ಕೋತಿಗಳು ತುಂಬಾ ರೀತಿಯಲ್ಲಿ ಅವಳನ್ನು ಏಳಿಸುವುದಕ್ಕೆ ಪ್ರಯತ್ನ ಮಾಡುತ್ತವೆ, ಆದ್ರೆ ಆಕೆ ಎಚ್ಚರಗೊಳ್ಳುವುದಿಲ್ಲ. ಆ ಕೋತಿಗಳು ಆಕೆಯ ಸುತ್ತಲೂ ಕುಳಿತುಕೊಂಡು ಅಳುತ್ತಿದ್ದಾವೆ. ಅದೇ ಸಮಯದಲ್ಲಿ ಒಬ್ಬ ರಾಜನು ತನ್ನ ಸೈನಿಕರನ್ನ ಕರೆದುಕೊಂಡು ಅಲ್ಲಿಗೆ ಭೇಟಿಗೆ ಬರುತ್ತಾನೆ. ಆ ಗುಡಿಸಲನ್ನ ನೋಡಿ ಈ ದಿನ ಇಲ್ಲೇ ಇರಬೇಕೆಂದು ನಿರ್ಧಾರ ಮಾಡುತ್ತಾನೆ. ಒಳಗೆ ಹೋಗಿ ನೋಡಿದಾಗ ಒಂದು ಸುಂದರವಾದ ಹುಡುಗಿ ಜ್ಞಾನ ತಪ್ಪಿ ಬಿದ್ದಿರುವುದನ್ನ ನೋಡುತ್ತಾನೆ. ಆಕೆಯ ಸುತ್ತಲೂ ಕೋತಿಗಳು ಕುಳಿತುಕೊಂಡು ಅಳುತ್ತಿದ್ದಾವೆ. ಆಗ ತಕ್ಷಣ ರಾಜನು ಆಕೆಯ ಬಳಿಗೆ ಹೋಗಿ ನೋಡುತ್ತಾರೆ. ಇನ್ನು ಬದುಕಿದ್ದಾಳೆ ಎಂದು ಗೊತ್ತಾದ ನಂತರ ಆಕೆಯ ಅಂಗೈಯಲ್ಲಿ ಉಗುರು ಚುಚ್ಚಿಕೊಂಡಿರುವುದನ್ನ ನೋಡುತ್ತಾರೆ. ಅದನ್ನು ತೆಗೆದ ತಕ್ಷಣ ಆಕೆ ಎಚ್ಚರಗೊಳ್ಳುತ್ತಾಳೆ. ನೀನು ಯಾರು? ಈ ದಟ್ಟವಾದ ಅರಣ್ಯದಲ್ಲಿ ಒಂಟಿಯಾಗಿ ಏಕೆ ಜೀವಿಸುತ್ತಿದ್ದೀಯಾ ಎಂದು ರಾಜನು ಕೇಳುತ್ತಾನೆ. ನಾನು ಒಬ್ಬ ಬಾಬರ ಜೊತೆ ಇಲ್ಲಿ ವಾಸ ಮಾಡುತ್ತಿದ್ದೇನೆ ಎಂದು ಹೇಳಿ ತನ್ನ ಪೂರ್ತಿ ವಿವರವನ್ನ ರಾಜನಿಗೆ ಹೇಳುತ್ತಾಳೆ. ಆಗ ರಾಜನು, ಒಂದು ಹುಡುಗಿ ಈ ಅಡವಿಯಲ್ಲಿ ಇರುವುದು ತುಂಬಾ ಅಪಾಯಕಾರಿ, ನೀನು ನನ್ನ ಜೊತೆ ನನ್ನ ರಾಜ್ಯಕ್ಕೆ ಬಾ, ನಿನ್ನ ಜಾಗೃತವಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಆ ರಾಜನು ಆಕೆಯನ್ನ ತನ್ನ ಜೊತೆ ಕರೆದುಕೊಂಡು ಹೋಗುತ್ತಾನೆ. ಆ ಹುಡುಗಿ ರಾಜನಿಗೆ ತುಂಬಾ ಇಷ್ಟವಾಗುತ್ತಾಳೆ. ಈಗಾಗಲೇ ಆತನಿಗೆ ಮತ್ತೊಂದು ಮಹಿಳೆಯೊಂದಿಗೆ ಮದುವೆಯಾಗಿದೆ. ಆದರೂ ಕೂಡ ಉಜಾಲಳನ್ನ ಎರಡನೇ ಮದುವೆ ಮಾಡಿಕೊಳ್ಳುತ್ತಾನೆ. ಆಕೆಯನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಆಕೆಗೆ ಅಡುಗೆ ಮಾಡಿ ಇಡುವುದಕ್ಕೆ ಒಬ್ಬ ಕೆಲಸದಾಕೆಯನ್ನ ನೇಮಕ ಮಾಡುತ್ತಾನೆ. ಆಕೆಯ ಕೋತಿಗಳಿಗೆ ಒಂದು ಅಂದವಾದ ಗುಡಿಸಲನ್ನ ಏರ್ಪಾಟು ಮಾಡುತ್ತಾನೆ. ಒಂದು ದಿನ ಆ ಕೆಲಸದವಳು ಉಜಾಲಳ ಬಳಿ, ಅಮ್ಮ, ಮಹಾರಾಜರ ದೊಡ್ಡ ಹೆಂಡತಿಯ ಬಳಿ ಸ್ವಲ್ಪ ಜಾಗೃತರಾಗಿರಿ, ಆಕೆ ನಿಮಗೆ ಏನಾದರೂ ಕೆಟ್ಟದ್ದನ್ನು ಮಾಡುವ ಅವಕಾಶವಿದೆ ಎಂದು ಹೇಳುತ್ತಾಳೆ. ಆದ್ರೆ ಮಹಾರಾಣಿ ಮಾತ್ರ ಉಜಾಲಳ ಬಳಿ ಒಳ್ಳೆಯವಳಾಗಿ ನಟನೆ ಮಾಡುತ್ತಾ ಆಕೆಯನ್ನ ನಂಬಿಸಿದ್ದಳು. ಒಂದು ದಿನ ಮಹಾರಾಣಿ, ನೀನು ತುಂಬಾ ಅಂದವಾಗಿದ್ದೀಯಾ, ಪಕ್ಕದಲ್ಲಿರುವ ಸರೋವರದಲ್ಲಿ ಹೋಗಿ ನಿನ್ನ ಮುಖವನ್ನ ನೀನು ನೋಡಿಕೊಂಡರೆ ಆಗ ನಿನ್ನ ಸೌಂದರ್ಯದ ಬಗ್ಗೆ ನಿನಗೆ ಅರ್ಥವಾಗುತ್ತದೆ ಎಂದು ಹೇಳುತ್ತಾಳೆ. ಬಾ, ನಿನಗೆ ತೋರಿಸುತ್ತೇನೆ ಎಂದು ಹೇಳಿ ಉಜಾಲಳನ್ನ ಆ ಸರೋವರದ ಬಳಿಗೆ ಕರೆದುಕೊಂಡು ಹೋಗುತ್ತಾಳೆ. ಉಜಾಲ ಸರೋವರದಲ್ಲಿ ತನ್ನ ಮುಖವನ್ನ ನೋಡಿಕೊಂಡು ತುಂಬಾ ಸಂತೋಷ ಪಡುತ್ತಾಳೆ. ಆಗ ಮಹಾರಾಣಿ ಅವಳಿಗೆ ಗೊತ್ತಾಗದ ಹಾಗೆ ಹಿಂದೆಯಿಂದ ಆ ಸರೋವರಕ್ಕೆ ನೂಕುತ್ತಾಳೆ. ಉಜಾಲಗೆ ಈಜು ಬರುವುದಿಲ್ಲ. ಇದರಿಂದ ನೀರಿನಲ್ಲಿ ಮುಳುಗಿ ಹೋಗುತ್ತಾಳೆ. ಆ ನಂತರ ಮಹಾರಾಣಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇದೆಲ್ಲವನ್ನು ಕೋತಿ ಕುಳಿತುಕೊಂಡು ನೋಡುತ್ತಿದೆ. ಮಹಾರಾಜ ಕೋಟೆಯಲ್ಲೆಲ್ಲ ಹುಡುಕಾಡಿದ್ರು ಕೂಡ ಉಜಾಲ ಕಾಣಿಸದೆ ಹೋಗಿದ್ದರಿಂದ ಮಹಾರಾಣಿಯ ಬಳಿಗೆ ಹೋಗಿ ನೀನು ಏನಾದ್ರೂ ಮಾಡಿದ ಎಂದು ಕೇಳುತ್ತಾರೆ. ಆಗ ಮಹಾರಾಣಿ, ನಾನೇನು ಮಾಡಿಲ್ಲ, ಈ ಕೋತಿ ಏನಾದ್ರೂ ಮಾಡಿರಬಹುದು, ಏಕೆಂದರೆ ಒಂದು ಕ್ಷಣವೂ ಕೂಡ ಆಕೆಯನ್ನು ಬಿಡದೆ ಯಾವಾಗಲೂ ಆಕೆ ಜೊತೆಯಲ್ಲೇ ಇರುತ್ತಿತ್ತು ಎಂದು ಹೇಳುತ್ತಾಳೆ. ತಕ್ಷಣ ರಾಜನು ಆ ಕೋತಿಯನ್ನ ಬಂಧಿಸುವುದಕ್ಕೆ ಆದೇಶ ಮಾಡುತ್ತಾನೆ. ಒಂದು ದಿನ ರಾಜನು ದುಃಖ ಪಡುತ್ತಾ ಆ ಸರೋವರದ ದಡದ ಮೇಲೆ ಕುಳಿತುಕೊಂಡಿದ್ದಾನೆ. ಆಗ ಸರೋವರದಲ್ಲಿ ಒಂದು ಸುಂದರವಾದ ತಾವರೆಯ ಹೂವು ಕಾಣಿಸುತ್ತದೆ. ಅದನ್ನ ನೋಡುತ್ತಿದ್ದರೆ ಆತನಿಗೆ ಅದರಲ್ಲಿ ಉಜಾಲಳ ಮುಖ ಕಾಣಿಸುತ್ತದೆ. ಇದರಿಂದ ರಾಜನು ಪ್ರತಿದಿನ
ಅಲ್ಲಿಗೆ ಹೋಗಿ ಉಜಾಲಳ ಮುಖ ನೋಡುತ್ತಾ ಸಮಯ ಕಳೆಯುತ್ತಿದ್ದನು. ಇದು ಕೂಡ ಮಹಾರಾಣಿಗೆ ಇಷ್ಟವಾಗದೆ ಸೈನಿಕನನ್ನ ಕರೆದು ಆ ತಾವರೆ ಹೂವನ್ನ ಬೇರು ಸಹಿತ ಕಿತ್ತು ಹಾಕು ಎಂದು ಹೇಳಿ ಕಳಿಸುತ್ತಾರೆ. ಮಾರನೇ ದಿನ ಆ ಸರೋವರದ ಪಕ್ಕದಲ್ಲಿ ಒಂದು ಆಪಲ್ ನ ಮರವಿದೆ. ಅಂದವಾದ ಹೂವಿನೊಂದಿಗೆ ಆ ಆಪಲ್ ಮರ ಕಂಗೊಳಿಸುತ್ತಿದೆ. ಅದೇ ರೀತಿ ಉಳಿದ ಮರಗಳಿಗಿಂತ ಅದು ತುಂಬಾ ದೊಡ್ಡದಾಗಿದೆ. ಅದನ್ನು ನೋಡುವುದಕ್ಕೆ ರಾಜ್ಯದಲ್ಲಿದ್ದ ಪ್ರಜೆಗಳೆಲ್ಲರೂ ಕೂಡ ಬರುತ್ತಾರೆ. ಮತ್ತೊಂದು ಕಡೆ ಉಜಾಲಳ ನಿಜವಾದ ತಂದೆಯಾಗಿರುವ ಆ ರೈತ ತನ್ನ ಮಗಳನ್ನ ನೆನಪು ಮಾಡಿಕೊಂಡು ದುಃಖ ಪಡುತ್ತಿದ್ದಾನೆ. ಒಂದು ದಿನ ಆತನ ಹೆಂಡತಿ ಸರೋವರದಲ್ಲಿ ನೀರು ಕುಡಿಯುವುದಕ್ಕೆ ಬಂದು ಆ ಮರದ ಕೆಳಗೆ ಕುಳಿತುಕೊಂಡಿದ್ದಾಳೆ. ಆಕೆಯ ಬಳಿ ಒಂದು ಬುಟ್ಟಿ ಇದೆ. ಆಗ ದೊಡ್ಡದಾದ ಆಪಲ್ ಆ ಬುಟ್ಟಿಯಲ್ಲಿ ಬೀಳುತ್ತದೆ. ಅಯ್ಯೋ, ಇದು ಮಹಾರಾಜರ ಮರ. ಈ ಹಣ್ಣು ನನ್ನ ಬುಟ್ಟಿಯಲ್ಲಿ ಬಿದ್ದಿರುವುದನ್ನು ನೋಡಿದರೆ ಇದನ್ನ ಕತ್ತರಿಸಿಕೊಂಡಿದ್ದೇನೆ ಎಂದು ಅಂದುಕೊಳ್ಳುತ್ತಾರೆ ಎಂದು ಭಯ ಬೀಳುತ್ತಾ ತನ್ನ ಸೀರೆಯ ಸೆರಗಿನಲ್ಲಿ ಬಚ್ಚಿಟ್ಟುಕೊಂಡು ಯಾರಿಗೂ ಗೊತ್ತಾಗದಾಕೆ ಮನೆಗೆ ತೆಗೆದುಕೊಂಡು ಬರುತ್ತಾಳೆ. ತನ್ನ ಗಂಡನಿಗೆ ನಡೆದ ವಿಷಯವನ್ನ ಹೇಳಿ ಸಂತೋಷವಾಗಿ ಆ ಬುಟ್ಟಿಯನ್ನ ತೆರೆದು ತನ್ನ ಗಂಡನಿಗೆ ತೋರಿಸುತ್ತಾಳೆ. ಆಗ ಆ ಬುಟ್ಟಿಯಲ್ಲಿ ಆ ಹಣ್ಣಿನ ಬದಲು ಒಂದು ಸುಂದರವಾದ ಒಂದು ಮಗು ಇದೆ. ಆಗ ರೈತನು ತುಂಬಾ ಸಂತೋಷ ಪಡುತ್ತಾ ಮತ್ತೆ ಆ ಮಗುವಿಗೆ ಮೇಘನ ಎಂದು ನಾಮಕರಣ ಮಾಡಿ ಆ ಮಗುವನ್ನ ಸಾಕಿಕೊಳ್ಳುತ್ತಾನೆ. ಸ್ವಲ್ಪ ದಿನಗಳ ನಂತರ ಬೇರೊಂದು ಊರಿಗೆ ಭಿಕ್ಷೆಗೆ ಹೋಗಿದ್ದ ಸಾಧುವು ಮರಳಿ ಮನೆಗೆ ಬರುತ್ತಾರೆ. ಅಲ್ಲಿ ಉಜಾಲ ಕಾಣಿಸದೇ ಇದ್ದುದರಿಂದ ಹುಡುಕಿಕೊಂಡು ಮಹಾರಾಜರ ಬಳಿಗೆ ಬರುತ್ತಾರೆ. ಆ ಹುಡುಗಿಯ ಬಗ್ಗೆ ಮಹಾರಾಜರಿಗೆ ಹೇಳಿದಾಗ ಆ ಹುಡುಗಿ ನನಗೆ ತುಂಬಾ ಇಷ್ಟವಾಗಿ ನಾನು ಮದುವೆ ಮಾಡಿಕೊಂಡೆ. ಆದರೆ ಸ್ವಲ್ಪ ದಿನಗಳಿಂದ ಆಕೆ ಕಾಣಿಸುತ್ತಿಲ್ಲ. ಅಸಲಿಗೆ ಏನು ನಡೆಯಿತು ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಆ ರಾಜನು ಸಾಧುವಿನ ಬಳಿ ಹೇಳುತ್ತಾನೆ. ಆಕೆಗೆ ಏನೂ ಆಗುವುದಿಲ್ಲ. ಆಕೆಗೆ ಎಷ್ಟೋ ಮಂತ್ರ ತಂತ್ರಗಳನ್ನ ಕಲಿಸಿದ್ದೇನೆ. ಒಂದು ವೇಳೆ ಆಕೆಗೆ ಯಾವುದಾದ್ರೂ ಅಪಾಯ ಬಂದರೆ ಹೂವಿನ ರೂಪಕ್ಕೂ ಹಣ್ಣಿನ ರೂಪಕ್ಕೂ ಬದಲಾಗಿ ತಪ್ಪಿಸಿಕೊಳ್ಳುತ್ತಾಳೆ ಎಂದು ಹೇಳುತ್ತಾರೆ. ಆದರೆ ಈಗ ಆಕೆ ಎಲ್ಲಿದ್ದಾಳೆ ಎಂದು ತನ್ನ ದಿವ್ಯ ದೃಷ್ಟಿಯಿಂದ ಆ ಸಾಧುವು ನೋಡಿದಾಗ ಎಲ್ಲಿದ್ದಾಳೆ ಎಂದು ಆ ಸಾಧುವಿಗೆ ಗೊತ್ತಾಗುತ್ತದೆ. ತಕ್ಷಣ ಅವರು ಆ ರೈತನ ಮನೆಗೆ ಹೋಗುತ್ತಾರೆ. ಆ ಸಾಧುವು ಆ ರೈತನ ಮನೆಯಲ್ಲಿರುವ ಆ ಮಗುವನ್ನ ನೋಡಿ ಗುರುತಿಸುತ್ತಾನೆ. ಕೋತಿ ಆ ಮಗುವಿನ ಬಳಿಗೆ ಹೋದಾಗ ಮೇಘನ ನಡೆದೆಲ್ಲವನ್ನು ಕೂಡ ನೆನಪು ಮಾಡಿಕೊಳ್ಳುತ್ತಾಳೆ. ತಕ್ಷಣ ತನ್ನ ಗಂಡನಾದ ರಾಜನನ್ನು ತಾನು ಬೆಳೆಸಿದ ಸಾಧುವನ್ನು ಹೋಗಿ ತಬ್ಬಿಕೊಳ್ಳುತ್ತಾಳೆ. ಆ ನಂತರ ನಡೆದ ವಿಷಯವನ್ನೆಲ್ಲ ರಾಜನಿಗೆ ಹೇಳುತ್ತಾಳೆ. ಆಗ ತನ್ನ ಮೊದಲನೇ ಹೆಂಡತಿಯನ್ನ ಶಿಕ್ಷಿಸಿ ಎಂದು ಸೈನಿಕರಿಗೆ ಆದೇಶ ಮಾಡುತ್ತಾನೆ. ಆ ನಂತರ ಇಬ್ಬರು ಸೇರಿ ಸಂತೋಷವಾಗಿ ಜೀವಿಸುತ್ತಾರೆ. ಈ ಅದ್ಭುತವಾದ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.